ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಾಡೋಕೊಂತೀವಿ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ವಿತ್ ಸೊಲ್ಯೂಷನ್. ನಾನು ನಿಮಗೆ PDF ಕೊಡಾಕೊಂತಿದ್ದೇನೆ. ಓಕೆ, ಈ PDF ನಾನು ಯಾವ್ದಾರು ಹಾಕ್ತೀನಿ ಅಂತ ಆಮೇಲೆ ಹೇಳ್ತೀನಿ. ನೋಡಿ, ಈ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 1, 2, 3 ವಿತ್ ಸೊಲ್ಯೂಷನ್ ನಾನು ನಿಮಗೆ ಕೊಡಾಕೊಂತಿದ್ದೇನೆ. ಓಕೆ, ನೀವೇನು ಮಾಡಬೇಕು, ಹೋಗಿ ಪ್ರಾಕ್ಟೀಸ್ ಮಾಡಿರಿ ಚೆನ್ನಾಗಿ. ಆನ್ಸರ್ಸ್ ಎಲ್ಲ ಕೊಟ್ಟಿದ್ದೇನೆ, MCQs ಇಂದು ಎಲ್ಲ. ಮುಂದೆ ಇನ್ನೂ ಭಾಳ ತರ್ತೀನಿ. ಪ್ರಿಪ್ರೇಟ್ರಿ 1 ಇಂದು 2 ಇಂದು ಸೊಲ್ಯೂಷನ್ಸು ನಾನು ನಿಮಗೆ ತಂದು ಕೊಡ್ತೀನಿ. ಓಕೆ, ನೀವೇನು ಮಾಡಬೇಕು, ಒಟ್ಟು ಸ್ಟಡಿ ಮಾಡಬೇಕು. ಓಕೆ, ಪ್ರಾಕ್ಟೀಸ್ ಮಾಡಿರಿ ಫುಲ್ 1, 2, 3 ಎಲ್ಲ ಮಾಡೋ ಕ್ವಶನ್ ಪೇಪರ್ದು ಸಾಲ್ವ್ ಮಾಡಿರಿ. ಯಾಕಂದರೆ ಇಲ್ಲಿ ಮಟ್ಟ ನಡ್ತಿರೋ ಕ್ವಶನ್ಸ್ ಎಲ್ಲ ಬೇಸ್ಡ್ 70% ಎಲ್ಲ ಮಾಡೆಲ್ ಕ್ವಶನ್ ಪೇಪರಿಂದ ಭಾಳ ಬಂದಿದೆ. ಓಕೆ, ಚಾನ್ಸಸ್ ಇದೆ ಮಾಡೆಲ್ ಕ್ವಶನ್ ಪೇಪರಿಂದ ಕ್ವಶನ್ಸ್ ಬರೋದು. ಓಕೆ, ನೀವೇನು ಮಾಡಬೇಕು, ಇವೆಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ನಿಮಗೇನೇನು ಡೌಟ್ಸ್ ಇದ್ದರೆ ನೀವೇನು ಮಾಡಬೇಕು, ಕ್ವಶನ್ ನಂಬರ್ ಅದರಿಂದ ರೋಮನ್ ನಂಬರ್ ಹಾಕಿ ನೀವು ಕಮೆಂಟ್ ಮಾಡಬೇಕು. ಅಂದರೆ ರೋಮನ್ ನಂಬರ್ ವಿತ್ ಕ್ವಶನ್ ನಂಬರ್ ನೀವು ಕಮೆಂಟ್ ಮಾಡಿದಾಗ ನಾನು ಏನು ಮಾಡ್ತೀನಿ, ಅದರಿಂದ ನಿಮಗೆ ಡೌಟ್ ಇದ್ದರೆ ಅದರಿಂದ ಎಕ್ಸ್ಪ್ಲನೇಷನ್ ನಾನು ನಿಮಗೆ ವೀಡಿಯೋದ ಮೂಲಕ ಕೊಡ್ತೀನಿ. ಭಾಳ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಅದರಿಂದ ಎಕ್ಸ್ಪ್ಲನೇಷನ್ ಹಾಕ್ತೀನಿ. ನೀವು ಇವತ್ತು ಹಾಕಿದರೆ ನೆಕ್ಸ್ಟ್ ಡೇಗೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ಕೊಟ್ಟಿರ್ತೀನಿ. ಓಕೆ, ನಿಮಗೆ ನನ್ನ ಎಕ್ಸ್ಪ್ಲನೇಷನ್ ಏನೋ ಕೇಳಬೇಕು ಅನಿಸಿದರೆ ಮುಂದೆ ನಾನು ಟ್ಯಾಗ್ ಮಾಡ್ತೀನಿ. ಮುಂದೆ ನೋಡಿರಿ, ಮುಂದೆ ಇರುತ್ತೆ ನಾನು ಎಕ್ಸ್ಪ್ಲನೇಷನ್ ಹೆಂಗೆ ಮಾಡ್ತೀನಿ, ನಿಮಗೆ ಅರ್ಥ ಆದಂಗೆ ಮಾಡ್ತೀನಾ ಇಲ್ಲ ಅನ್ನೋದು ನಾನು ಮುಂದೆ ನಿಮಗೆ ವಿಡಿಯೋ ಮುಂದೆ ಬರುತ್ತೆ ನಿಮಗೆ ನೋಡಿದಂಗೆಲ್ಲ. ಓಕೆ, ಅಲ್ಲಿ ನಾನು ಏನು ಮಾಡಿರ್ತೀನಿ, ನಿಮಗೆ ವಿಡಿಯೋ ಮಾಡಿ ಇಟ್ಟಿರ್ತೀನಿ. ಓಕೆ, ಅದನ್ನು ನೀವು ನೋಡಿರಿ, ನಿಮಗೆ ಏನಾರು ಅರ್ಥ ಆಯಿತು ಅಕಸ್ಮಾತು ಅಂತ ಅಂದರೆ ನೀವು ಕಾಮೆಂಟ್ ಮಾಡ್ಬೋದು. ನಿಮಗೆ ನನ್ನ ಡೌಟ್ ಇದೆ, ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಆ ವಿಡಿಯೋನ ಫುಲ್ 1, 2, 3 ಎಲ್ಲ ಕ್ವಶನ್ ಪೇಪರಿಂದ ಆನ್ಸರ್ಸ್ ಇದ್ರಾಗಿರುತ್ತೆ. ಓಕೆ, ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು ಅಷ್ಟೇ. ಓಕೆ, ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇದ್ರಾಗ ಯಾವ್ದಾದ್ರು ಇಂಪಾರ್ಟೆಂಟ್ ಅಂದರೆ ಬೇಡ ಅಂದರೆ ಫಿಕ್ಸ್ ಕ್ವಶನ್ ಇದ್ರ ಮೇಲೆ ಕೇಳ್ತಾರೆ. ಓಕೆ, ಇದು ಅಂದರೆ A ಇನ್ವರ್ಸ್ ಕಂಡುಹಿಡೀರಿ, 2/2 ಮ್ಯಾಟ್ರಿಕ್ಸ್ ಅಂತ. ಆಮೇಲೆ ಇದು ಮಾತ್ರ ಫಿಕ್ಸ್ ನಿಮಗೆ ಗೊತ್ತೇ ಇರುತ್ತೆ. LPPಯಿಂದ ಬರೀ ಇಂಥವೇ ಬರೋದು. ಇದು ಒಂದು. ನೆಕ್ಸ್ಟ್ ಇದ್ರ ಒಳಗೆ ಯಾವುದನ್ನು ಒಂದು ಬರ್ಬೋದು. ಅಂದರೆ ಮುಂದೆ ಹೋಗ್ತಾ ನಾನು ಇಂಟಿಗ್ರೇಷನ್ ಕೂಡ ಮಾಡ್ತೀನಿ ಫಿಕ್ಸ್ ಕ್ವಶನ್ಸಿಂದು. ಆ ಇಂಟಿಗ್ರೇಷನ್ ಫಿಕ್ಸ್ ಕ್ವಶನ್ಸ್ ಓದಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಬಂದು ಇದು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೇಳ್ಬೋದು, ಇಲ್ಲಾಂದರೆ ಕಾಸ್ ಇನ್ವರ್ಸ್ ಎಕ್ಸ್, ಕಾಸ್ y = cos x ಇಂದು ಕೂಡ ಕೇಳ್ಬೋದು. ಯಾವುದನ್ನು ಒಂದು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಬಂದು ಇವು ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ಕ್ವಶನ್ಸ್ ನಾನು ಹೇಳ್ತೀನಲ್ಲ, ಇಂಟಿಗ್ರೇಷನ್ ನಾನು ಮಾಡಿ ಕಳಿಸ್ತೀನಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲವೂ ಮಾಡೋಣ. ನೀವೇನು ಮಾಡಬೇಕು, ಓದಬೇಕಷ್ಟೇ. ಇದರಿಂದ ಒಂದು ಕ್ವಶನ್ ಪಕ್ಕ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಪ್ರೊಬಾಬಿಲಿಟಿ MCQs ಭಾಳ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಂಡು ಮಾಡೋದು. ಅಂದರೆ ಅಪ್ಲಿಕೇಶನ್ ಬೇಸಿಕ್ ಕ್ವಶನ್ಸ್ ಇರುತ್ತೆ ಪ್ರೊಬಾಬಿಲಿಟಿ ಒಳಗೆ. ಪ್ರೊಬಾಬಿಲಿಟಿಯಿಂದ 2 ಕ್ವಶನ್ಸ್ ಬರುತ್ತೆ MCQs. ಆ MCQsನ ನೀವು ಪರ್ಫೆಕ್ಟ್ ಹಾಕಿ. ಓಕೆ, ಇದು ಫಿಂಗರ್ ಬ್ಲಾಂಕ್ಸ್ ಕೂಡ ನಿಮಗೇನು ಸ್ಪಷ್ಟ ಅನಿಸಲ್ಲ. ಓಕೆ, ಹೀಗೆ MCQs ಪ್ರೊಬಾಬಿಲಿಟಿದು. ಮತ್ತು ನೆಕ್ಸ್ಟ್ ಬಂದರೆ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತ ಅಂದಕ್ಷಣ ನಿಮಗೆ MCQs, ಇನ್ವರ್ಸ್ ಟ್ರಿಗ್ನೋಮೆಟ್ರಿ MCQs ಅಂದಕ್ಷಣ ನಿಮಗೆ ಏನು ನಾಲ್ಕು ಬರಬೇಕು, ಡೊಮೈನ್ ರೇಂಜ್, ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್ ಎಲ್ಲ 6 ಟ್ರಿಗ್ನೋಮೆಟ್ರಿಕ್ಸಿಂದು ರೇಂಜು ಡೊಮೈನ್, ಸೈನ್ ಇನ್ವರ್ಸ್ ಎಕ್ಸಿಂದು, ಇದು ಕಾಸ್ ಇನ್ವರ್ಸ್ ಎಕ್ಸಿಂದು, ಸೈನ್ ಎಕ್ಸಿಂದು, ಕಾಸ್ ಎಕ್ಸಿಂದು ಇವೆಲ್ಲದೂ ನಿಮಗೆ ಜ್ಞಾಪಕಿರಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ MCQs ಅಂದಕ್ಷಣ MCQs ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ MCQs ತೆಗ್ದಾರ ಅಂದರೆ ಅದು ಬರೀ ಡೊಮೈನ್ ರೇಂಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾರಿ, ಇದರಿಂದನೇ ನಿಮಗೆ ಬರುತ್ತೆ, ರೇಂಜ್ ಡೊಮೈನಿಂದನೇ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ. ಓಕೆ, ಇವೆಲ್ಲ ಈ MCQsನೆಲ್ಲ ನೀವು ಪರ್ಫೆಕ್ಟ್ ಆಗಿರಿ ವಿತ್ 2, 3, 4, 5 ಮಾರ್ಕ್ಸಿಂದು, 6 ಮಾರ್ಕ್ಸಿಂದು. ಆಫ್ಕೋರ್ಸ್ 6 ಮಾರ್ಕ್ಸಿಂದು ಕೂಡ ನೀವು ಪರ್ಫೆಕ್ಟ್ ಆಗಿರಿ. ನಿಮಗೆ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 40+ ಕ್ವಶನ್ಸ್ ಬರ್ಬೋದು. ನೀವೇನನ್ನು ಅರ್ಥ ಮಾಡ್ಕೊಂಡು ಬೈಟಾಗಿ ಮಾಡಿದರೆ ನಿಮಗೆ 40+ ಬರುತ್ತೆ. ನೀವೇನನ್ನು ಅಕಸ್ಮಾತು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ ಅನ್ಕೊರಿ, ಈ 3 ಕ್ವಶನ್ಸ್ ಸಾಕು. ಈ 3 ಕ್ವಶನ್ ಪೇಪರ್ನ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಪಕ್ಕ 60+ ಪಕ್ಕ. ಓಕೆ, ಅದಕ್ಕೆ ಅಂಡರ್ಸ್ಟ್ಯಾಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ದ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಮ್ಯಾಥ್ಸ್ ಯಾಕೆ ಬರಲ್ಲ, ಕ್ಯಾಲ್ಕುಲೇಸ್ ಯಾಕೆ ಬರಲ್ಲ ಅಂದರೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅರ್ಥ ಮಾಡ್ಕೊಂಡು ನಿಮಗೆಲ್ಲ ಬರುತ್ತೆ, ಈಸಿ ಆಗುತ್ತೆ. ಓಕೆ, ನೀವು ಏನೇನು ಡೌಟ್ ಇದ್ದರೆ ಹೇಳಿದ್ನೆಲ್ಲ ಕಾಮೆಂಟ್ ಬಾಕ್ಸಾಗ ಹಾಕಿ, ನಾನು ಮುಂದೆ ಇಡ್ತೀನಿ ವಿಡಿಯೋ, ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.